ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಈ ಭಿತ್ತಿಪತ್ರವನ್ನು ನೋಡಿದಾಗ ಅದರಲ್ಲಿ ನೆನಪು ಮತ್ತು ಮೆಲುಕು ಅಂತಿದೆ. ಈ ನೆನಪಿನ ಅಂಗಳಕ್ಕೆ ನಾನು ಜಾರಿ ಹೋದಾಗ ನನಗೆ ಒಂದು ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿ ನಾವು ನೆರೆದಿರೋದೆಲ್ಲ ಪುಟ್ಟಣ್ಣ ಡೈರೆಕ್ಟರ್ ಅವನು ನೀಡಿದ ಚಿತ್ರಗಳು, ಒಂದೊಂದು ಮೈಲಿಗಲ್ಲುಗಳು. ಅಂಥ ಚಿತ್ರಗಳನ್ನು ಕೊಟ್ಟ ಪುಟ್ಟಣ್ಣ ತನ್ನ ಜೀವನವನ್ನು ಹೇಗೆ ಪ್ರಾರಂಭಿಸ್ತಾ ಅನ್ನೋದನ್ನು ನಾನು ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಹಾಗೂ ನನಗೆ ಈಗ ಮಾತಾಡೋದಕ್ಕೂ ಹೃದಯ ತುಂಬಿ ಬರ್ತಾ ಇದೆ. ಕಾರಣ ಅದು 1955 ನಾನು ಭಾಗ್ಯೋದಯ ಅನ್ನೋ ಚಿತ್ರದಲ್ಲಿ ಪ್ರಪ್ರಥಮವಾಗಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅದರಲ್ಲಿ ಉದಯ್ ಕುಮಾರ್ ಪರಿಚಿತವಾದರು. ಆ ಉದಯ್ ಕುಮಾರ್ ಪರಿಚಿತವಾದ ಚಿತ್ರಕ್ಕೆ ಸಂಭಾಷಣೆಯನ್ನು ಬರಿತಾ ಇದ್ದವರು ಮತ್ತು ಕಥೆಯನ್ನು ಬರೆದವರು ಪ್ರಭಾಕರ್ ಶಾಸ್ತ್ರಿಗಳು, ಪುಟ್ಟಣ್ಣ ಕಣಗಾಲರ ಅಣ್ಣ. ಅವರು ನಾನು ಪ್ರಕಾಶ್ ಪಿಕ್ಚರ್ಸ್ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಗೆ ಪ್ರಭಾಕರ್ ಶಾಸ್ತ್ರಿಗಳು ಅವರೇ ಒಂದು ಚಿತ್ರ ಮಾಡಬೇಕಂತ ಮನಸ್ಸು ಮಾಡಿದಾಗ ಪ್ರಭಾಕರ್ ಶಾಸ್ತ್ರಿಗಳನ್ನ ಕರ್ಕೊಂಬಂದು ಕಥೆ ಮಾಡಿ ಅಂತ ಹೇಳಿದ್ರು. ನಾನು ಹೇಳ್ತಾ ಹೋಗ್ತೀನಿ, ಬರೆಯೋಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ಹೇಳಿದಾಗ, ಅಯ್ಯೋ ನಮ್ಮ ಆಫೀಸಲ್ಲಿ ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ನಾನು ತುಂಬ ಚೆನ್ನಾಗಿ ಬರೀತಾನೆ, ನೀವು ದಯವಿಟ್ಟು ಅವನ್ನ ನೀವು ಅಸಿಸ್ಟೆಂಟಾಗಿ ಇಟ್ಕೊಳ್ಳಿ ಅಂದಾಗ ಪ್ರಭಾಕರ್ ಶಾಸ್ತ್ರಿಗಳು ನನ್ನ ಪರಿಚಯ ಮಾಡಿದ್ರು. ನಾವು ಹೋಗಿ ಪ್ರಭಾಕರ್ ಶಾಸ್ತ್ರಿಗಳ ಜೊತೆ ಕೂತ್ಕೊಂಡು ಅವ್ರು ಹೇಳಿದ್ರು, ಬರೆದೆ. ಒಂದು ಪೇಜ್ ಬರೆದಾದ್ಮೇಲೆ ಅವರು ಏನು ಬರೆದಿದೆಯಾ ಕೊಡು ನೋಡೋಣ ಅಂದರು. ಕೊಟ್ಟ ತಕ್ಷಣ ಅದನ್ನ ಕಣ್ಣು ಗೊತ್ಕೊಂಡ್ರು. ನಾನು ಬರೆದಿದ್ದೆನ ಏನು ಮುದ್ದಾಗಿ ಬರೆದಿದ್ದೀಯಪ್ಪ, ಒಳ್ಳೆ ಅಚ್ಚಿಟ್ಟಂಗಿದೆಯಲ್ಲ ಇದು ಅಂದರು. ಇವತ್ತಿನಿಂದ ನೀನೇ ನನ್ನ ಅಸಿಸ್ಟೆಂಟು, ನನ್ನ ಜೀವನ ಪೂರ್ತಿ ಅಂದ್ಬಿಟ್ರು ಅವರು. ಸರಿ, ಅಲ್ಲಿಂದ ಹೀರೋ ಯಾರು, ಆ ಭಾಗ್ಯೋದಯ ಅನ್ನೋ ಚಿತ್ರಕ್ಕೆ ಅಂತ ಒಂದು ಅನ್ವೇಷಣೆಯನ್ನು ಮಾಡಿದಾಗ ನಾನು ಮಂಡ್ಯಕ್ಕೆ ಹೋದೆ. ಮಂಡ್ಯದಲ್ಲಿ ಬುದ್ಧನ ನಾಟಕ ನಡೀತಾ ಇತ್ತು ಗುಬ್ಬಿ ಕಂಪನಿಯಲ್ಲಿ. ಅಲ್ಲಿ ನನಗೆ ಯಾರು ಹೇಳಿದ್ರು ಬುದ್ಧನ ಪಾತ್ರವನ್ನು ವಹಿಸೋರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಆಫೀಸಿಗೆ ಒಂದು ಸುದ್ದಿ ಬಂತು. ಹೋಗಿ ಹೋಡಿದಾಗ ಅವನಿಗೆ ನೀನು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ, ಅವಾಗ ತಾನೇ ನಮ್ಮ ರಾಜ್ಕುಮಾರ್ ಅವರ ಚಿತ್ರ ಬಹಳ ಯಶಸ್ವಿಯಾಗಿ ಓಡಿತ್ತು ಕಣ್ಣಪ್ಪ. ಅಪ್ಪ ನೀನು ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ ತಕ್ಷಣ ನನ್ನ ಕಾಲಿಗೆ ಬಿದ್ದು ಸ್ವಾಮಿ ನನಗೊಂದು ಚಾನ್ಸ್ ಕೊಡಿಸ್ಬಿಡಿ ಸಾಕು ಅಂತಂದ. ಹಾಗಾದರೆ ನಾಳೆ ಬೆಳಗ್ಗೆ ನಮ್ಮ 11 ಗಂಟೆಗೆ ನಮ್ಮ ಆಫೀಸ್ ಹತ್ರ ಸ್ಕೂಟರ್ಗೆ ಬರಬೇಕು ಅಂತ ಹೇಳಿದೆ. ಬಂದ ಮೇಲೆ ಪ್ರಭಾಕರ್ ಶಾಸ್ತ್ರಿಗಳು ನೋಡಿದ್ರು, ಪ್ರೊಡ್ಯೂಸರ್ಗಳು ನೋಡಿದ್ರು, ಎಲ್ಲರೂ ನೋಡಿ ಅವನ್ನ ಸೆಲೆಕ್ಟ್ ಮಾಡಿದ್ರು. ಅವನ ಹೆಸರು ಸೂರ್ಯನಾರಾಯಣ ಶಾಸ್ತ್ರಿ. ಅವನ್ನ ಸೆಲೆಕ್ಟ್ ಮಾಡಿ ಮಡ್ರಾಸಿಗೆ ಆಡಿಷನ್ ಕರ್ಕೊಂಡು ಹೋದ್ವಿ. ಮಡ್ರಾಸಲ್ಲೆಲ್ಲ ಆಯಿತು. ಎಲ್ಲ ಆದಮೇಲೆ ಅವನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿ ನಮ್ಮ ಭಾಗ್ಯೋದಯ ಚಿತ್ರ ನಡೀತಾ ಇತ್ತು 56ನೇ ಇಸ್ವಿಯಲ್ಲಿ. ಯಾವಾಗ ಪ್ರಭಾಕರ್ ಶಾಸ್ತ್ರಿಗಳು ಅಲ್ಲೇ ನಮ್ಮ ಜೊತೆಯಲ್ಲೇ ಇದ್ರು, ಪುಟ್ಟಣ್ಣ ಮೈಸೂರು ಪಾಲಂಚಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಅವನ ಕೆಲಸ ಟೈರ್ ಬದಲಾಯಿಸೋ ಕೆಲಸ. ಪುಟ್ಟಣ್ಣ ಅಣ್ಣ ಸಿನಿಮಾದಲ್ಲಿದ್ದಾನೆ, ಇವನಿಗೆ ಸಿನಿಮಾ ಹುಚ್ಚು ತುಂಬ ಜಾಸ್ತಿ. ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣ ಕೆಲಸ ಮಾಡ್ತಾ ಇದ್ದಾನೆ, ನನಗೂ ಚಾನ್ಸ್ ಸಿಗ್ಬೋದು ಅಂಥೇಳಿ ಅಲ್ಲಿಂದ ಓಡಿ ಬಂದರೆ ಅಲ್ಲಿ ಎಲ್ಲಿ ಕೆಲಸ ಇದೆ, ನಮ್ಮ ಜೊತೆಯಲ್ಲಿ ಇರಬೇಕಾಗಿ ಬಂತು. ನಿಜವಾಗ್ಲೂ ಹೇಳಬೇಕು ಅಂದರೆ ಯಾಕೆ ನನ್ನ ಹೃದಯ ತುಂಬಿ ಬಂತು ಅಂತಂದರೆ,
ನಾನು ಪುಟ್ಟಣ್ಣ ಆಗ ಅವನು ಕೆಲಸವಿಲ್ಲದೆ ಮದ್ರಸಕ್ಕೆ ಬಂದಾಗ ನನ್ನ ಪಕ್ಕದಲ್ಲೇ ಹಾಸಿಗೆ ಒಂದು, ನನ್ನ ತಟ್ಟೆಯಲ್ಲಿಯೇ ಊಟ. ಅವನಿಗೆ ಕೆಲಸವೇ ಇರಲಿಲ್ಲ. ಹೀಗೆ ನಮ್ಮ ಒಂದೂವರೆ ತಿಂಗಳು. ಆದರೆ ನಮ್ಮ ಪ್ರೊಡಕ್ಷನಲ್ಲಿ ಬಂದು ಎಲ್ಲ ನೋಡ್ಕೊಳ್ಳೋನು. ಹಾಗೆಯೇ ಬಿಡುವಿನ ಟೈಮ್ನಲ್ಲೆಲ್ಲ ಪುಸ್ತಕಗಳು ಓದೋನು, ಕಾದಂಬರಿಗಳನ್ನ ಓದೋವಂಥ ಒಂದು ಅಭ್ಯಾಸ ಆಯ್ತು ಅವನಿಗೆ, ಓದೋನು. ಸರಿ, ಇವನು ನನಗೆ ಏನಾಯಿತು, ನಮ್ಮ ಪಂತರವರು ರತ್ನಗಿರಿ ರಹಸ್ಯ ಅನ್ನೋ ಚಿತ್ರವನ್ನು ಪ್ಲ್ಯಾನ್ ಮಾಡ್ತಾಯಿದ್ರು. ಅದಕ್ಕೆ ಪ್ರಭಾಕರ್ ಶಾಸ್ತ್ರಿಗಳನ್ನ ಕರೆಸಿ ಸಂಭಾಷಣೆ ಬರೆಯೋದಕ್ಕೆ ಹೇಳಿದ್ರು. ಪ್ರಭಾಕರ್ ಶಾಸ್ತ್ರಿಗಳನ್ನ ಸಂಭಾಷಣೆಗೆ ಬರೆದು ಹೇಳಿದಾಗ ಅವರು ಹೋಗಿಯಲ್ಲಿ ಸಂಭಾಷಣೆ ಬರಿತಾ ಇದ್ರು. ಉದಯ್ ಕುಮಾರ್ನ ಹೀರೋ ಆಗಿ ಮಾಡಿದ್ರು. ಅವನು ಹೋಗಿಯಲ್ಲಿ ಹೀರೋ ಆಗಿ ಮಾಡಿದಾಗ ಅವರು ಹೇಳಿದ್ರು, ನೋಡಪ್ಪ, ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಬ್ಬ ಒಳ್ಳೆ ಅಸಿಸ್ಟೆಂಟ್ ಬೇಕಲ್ಲ ನನಗೆ ಅಂತಂದರು. ಆಗ ಅಯ್ಯೋ ಸಾರ್, ನಾನು ಉದಯ ಪ್ರೊಡಕ್ಷನ್ಸ್ನಲ್ಲಿ ಒಬ್ಬರಿದ್ದಾನೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಎಲ್ಲ ಕೆಲಸ ಮಾಡ್ದ ಸರ್. ಅವನು ಬರವಣಿಗೆ ನೋಡ್ಬಿಟ್ರೆ ನೀವು ಭಾಳ ಖುಷಿ ಪಟ್ಬಿಡ್ತೀರ ಸರ್, ಅತ ಕೊಂಚ ವಿದ್ಯಾವಂತನೂ ಹೌದು ಹಾಗೆ ಅಂತ ಹೇಳಿದಾಗ ಹುಡುಗರು ಕರ್ಸಪ್ಪ ಅಂದರು. ಇವನು ಬಂದು ಮಾರನೇ ದಿವಸ ನಮ್ಮ ಆಫೀಸಿಗೆ ಬಂದು ಭಗವಾನ್ ಪಂತಲೂರು ಕರೀತಾ ಇದ್ದಾರೆ ಹೋಗು ಅಂತಂದ. ನಾನು ಹೋದೆ. ಪಂತಲು, ಬಾ, ನಿನ್ನ ಬಗ್ಗೆ ತುಂಬ ಕೇಳಿದ್ದೀನಿ, ನೀನು ದಯವಿಟ್ಟು ನನ್ನ ಚಿತ್ರಕ್ಕೆ ಅಸಿಸ್ಟೆಂಟ್ ಆಗಿರ್ತೀಯ ಅಂತ ಕೇಳಿದ್ರು. ನಾನು, ಸರ್, ನಾನು ಈಗಲೇ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕಂಪ್ನಿ ಯಜಮಾನರಿಗೆ ಕೇಳಿಬಿಟ್ಟು ಬಂದು ನಿಮಗೆ ಹೇಳ್ತೀನಿ ಒಂದು ಮಾತು ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ. ಬಂದ ಮೇಲೆ ಇಲ್ಲಿ ಪ್ರಭಾಕರ್ ಶಾಸ್ತ್ರಿಗಳಿಗೆ ಹೇಳಿದೆ, ಈ ಥರ ಪಂತರು ನನ್ನ ಕರೆಸಿದ್ರು. ನೀನು ಯಾಕೆ ಓದಾಡ್ತಾ ಇದೆಯಾ, ನನ್ನ ತಮ್ಮ ಹಿಂಗಿದ್ರು ಕೆಲಸ ಇದ್ದಾನೆ, ಅವನು ಕೊಡಿಸ್ಬಿಡ ಕೆಲಸನ ಅಂದರು. ಆಗ ಮಾರನೇ ದಿವಸ ಪುಟ್ಟಣ್ಣನ ಕರ್ಕೊಂಡು ಹೋಗಿ, ಸರ್, ನನಗೆ ನನ್ನ ಯಜಮಾನರು ಪರ್ಮಿಷನ್ ಕೊಡಲಿಲ್ಲ, ಆ ಪಿಕ್ಚರ್ ಮುಗಿಯೋರ್ಗೂ ಬೇರೆ ಕಡೆ ಕೆಲಸ ಮಾಡಬೇಡ ಅಂತ ಹೇಳಿದ್ದಾರೆ. ಇವನು ತುಂಬ ಬುದ್ಧಿವಂತ ಸರ್, ನನ್ನಷ್ಟೇ ಬುದ್ಧಿವಂತ, ಇವನಿಗೆ ಕೆಲಸಕ್ಕೆ ಇಟ್ಕೊಳ್ಳಿ ಅಂದರೆ, ಯಾರು ನೀನು ಅಂದರು. ನಾನು ಪ್ರಭಾಕರ್ ಶಾಸ್ತ್ರಿಗಳ ತಮ್ಮ ಅಂತಂದ ಅವನು. ಅಯ್ಯೋ, ಹಾಗಾದ್ರೆ ನೀನೇ ಇರಪ್ಪ ನನ್ನ ಜೊತೆಲಿ ಅಂತೇಳಿ, ದಟ್ ವಾಸ್ ಹಿಸ್ ಫಸ್ಟ್ ಪಿಕ್ಚರ್. ಆ್ಯಂಡ್ ದಟ್ಸ್ ಈ ನೆನಪು ಅಂದಾಗ ನನಗೆ ನಾನು ಅವನ ಜೊತೆಯಲ್ಲಿ ಸುಮಾರು 1.5 ತಿಂಗಳ ಕಾಲ ನಮ್ಮ ಆಫೀಸ್ನಲ್ಲೇ ನನ್ನ ಬಿಡಾರ, ನನ್ನ ಪಕ್ಕದ ಹಾಸಿಗೆ, ನನ್ನ ತಟ್ಟೆಯ ಊಟ, ಇವುಗಳೆಲ್ಲ ನನಗೆ ನೆನಪು ಬಂದಿದ್ದರಿಂದ ಕೊಂಚ ಹೃದಯ ತುಂಬಿ ಬಂತು. ಅಲ್ಲಿಂದ ಅವನು ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. ಒಂದೊಂದು ಪಿಕ್ಚರ್ ಆದಮೇಲೆ ಒಂದೊಂದು ಪಿಕ್ಚರ್ ಮಾಡ್ಕೊಂಡು ಬಂದ ಮೇಲೆ ಅವರ ಜೊತೆಯಲ್ಲಿ 5-6 ಚಿತ್ರಗಳನ್ನ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ. ಅವನು ನನಗೆ ತಿಳಿದ ಮಟ್ಟಿಗೆ ಒಂದು ಬೆಕ್ಕಿನ ಕಣ್ಣು ಅನ್ನೋ ಒಂದು ಪಿಕ್ಚರು, ಅದು ಪೂಜಾಂಕಣ್ಣಿ ಅಂತ ಹೇಳ್ಬಿಟ್ಟು ಮಲಯಾಳಂನಲ್ಲಿ ರೀಮೇಕ್ ಆಯಿತು. ಅದಕ್ಕೆ ಡೈರೆಕ್ಟರ್ ಆಗಿ ಅವನು ಹೋಗಿದ್ದು ಇದು ಅವನ ಫಸ್ಟ್ ಪಿಕ್ಚರ್, ಪೂಜಾಂಕಣ್ಣಿ. ಅದಾದಮೇಲೆ ಅದು ಫಸ್ಟ್ ಪಿಕ್ಚರ್ ಆಯಿತು, ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ಅವನು ಬೆಳ್ಳಿ ಮೋಡ, ನೆಕ್ಸ್ಟ್ ಅವನು ಅದು ಬಿಡಿ, ಬೆಳ್ಳಿ ಮೋಡ ಕ್ರಿಯೇಟೆಡ್ ಹಿಸ್ಟ್ರಿ. ಆ್ಯಂಡ್ ದೆನ್ ಇದು ಅಲ್ಲಿಂದ ಮುಂದಕ್ಕೆ ಹಾಗೆ ಬರ್ತಾ ಇದ್ದ. ಆಮೇಲೆ ಅವನು ನಾನು ಇಬ್ಬರು ಒಟ್ಟಿಗೆ ಬೆಳೆದು ಬಂದವರು. ಅವನು ಚಿತ್ರಗಳನ್ನು ತೆಗಿತಾ ಇದ್ದ, ನಾನು ಚಿತ್ರಗಳನ್ನು ತೆಗಿತಾ ಇದ್ದೆ. ನಾನು ಕಾದಂಬರಿ ಆಧಾರಿತ, ಈಗ ನಮ್ಮ ಶೇಷಾದ್ರಿ ಅವರು ಹೇಳಿದ್ರು ಕರುಣೆಯ ಕುಟುಂಬದ ಕಣ್ಣು ಅಂತ ಹೇಳಿ, ಅದಂತ ರೈಟ್ಸ್ ತರಕ್ಕೆ ಹೋಗಿದ್ದಿದ್ದೆ ನಾನು. ಧರ್ಮದೇವತೆ ಸಿಂಗ್ ಠಾಕೂರ್ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಅದರಿಂದಾಗಿ ಎಲ್ಲವನ್ನೂ ನನ್ನ ಮೇಲೆ ಭಾರ ಬಿಡ್ತಾ ಇದ್ರು. ಅದರಿಂದಾಗಿ ಆ ಕಾದಂಬರಿನ ಓದೋರು ನಾವು. ಇವಾಗ ಓದಿ ಅದ್ರದ್ದು ಜಸ್ಟು ಅವರ ಸಿಂಗ್ ಠಾಕೂರ್ಗೆ ಹೇಳಿದ್ವಿ. ಹಾಗಾದರೆ ಬಂದಿದ್ರು, ಅವ್ರನ್ನೂ ಬಂದಿದ್ರು ರೈಟ್ಸ್ ತೊಗೊಳೋದಕ್ಕೆ. ಅದಾದಮೇಲೆ ಕುಲವಧು ಎರಡೂ ತೊಗೊಂಡು, ರೈಟ್ಸ್ ತೊಗೊಂಡು, ಅದಾದಮೇಲೆ ಕರುಣೆ ಕುಟುಂಬದ ಕಣ್ಣು ಆದಮೇಲೆ ಅದು ಆಗತಾನೆ ಧರ್ಮದೇವತೆ ಅನ್ನೋ ಒಂದು ಚಿತ್ರ ತೆಲುಗುನಲ್ಲಿ ಭಾಳ ಫೇಮಸ್ ಆಗಿ ಓಡ್ತಾ ಇತ್ತು. ಅದರಿಂದ ಹೆಸರು ಚೇಂಜ್ ಮಾಡಿದ್ವಿ, ಅದಕ್ಕೆ ಕರುಣೆ ಕುಟುಂಬದ ಕಣ್ಣು ಅಂತ ಮಾಡ್ತೀವಿ. ಅದರಿಂದಾಗಿ ಆಮೇಲೆ ಕುಲವಧು ಮಾಡಿದ್ವಿ. ಆಮೇಲೆ ಅದೇ ರೀತಿ 24 ಕಾದಂಬರಿಗಳನ್ನು ಕನ್ನಡದ ಸಾಹಿತ್ಯದಿಂದ ಆರಿಸ್ಕೊಂಡು ನಮ್ಮ ದಿಗ್ಗಜರಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡದ ಸಾಹಿತ್ಯದ ಭಂಡಾರ ಇದೆಯಲ್ಲ, ಇದು ಬಹಳ ಒಂದು ಸಾಗರದಂತಿದೆ.
ಸಮಗ್ರವಾಗಿದೆ, ಸಮೃದ್ಧವಾಗಿದೆ. ಇದರಿಂದ ಆಯ್ಕೊಳ್ಳೋ ಅಣಿಮುತ್ತುಗಳಿದೆಯಲ್ಲ ಅವುಗಳೆಲ್ಲ ಬಹಳ ಶ್ರೇಷ್ಠವಾದಂಥ ಅಣಿಮುತ್ತುಗಳು. ಅದನ್ನು ಆರಿಸ್ಕೊಂಡು ಪ್ರತಿಯೊಬ್ಬರು ಚಿತ್ರ ಮಾಡಿದ್ರೆ ನಿಜವಾಗ್ಲೂ ಕನ್ನಡ ಚಿತ್ರರಂಗ ಎಲ್ಲಿಗೂ ಹೊರಟೋಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದರಲ್ಲಿ ಈಗಿನ ನಿರ್ದೇಶಕರು ಬಂದು ಕಾದಂಬರಿಗಳನ್ನು ಓದೋದೇ ಬಿಟ್ಬಿಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಮೊನ್ನೆ ಪೇಪರ್ನಲ್ಲಿ ಓದಿದೆ. ಕನ್ನಡ ಪ್ರಭಾದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಅದರಲ್ಲಿ ಓದಿದೆ ನಾನು. ಇತ್ತೀಚಿನ ನಿರ್ದೇಶಕರು ಕಾದಂಬರಿಗಳನ್ನ ಓದೋದೇ ಬಿಟ್ಬಿಟ್ಟು ಬರೀ DVD-ಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ಪ್ರವೃತ್ತಿ ದಯವಿಟ್ಟು ಬೇಡ. ದಯವಿಟ್ಟು ನೀವು ಕಾದಂಬರಿಗಳನ್ನು ಓದಿ. ಕನ್ನಡ ಕಾದಂಬರಿಗಳು, ಈ ಕನ್ನಡದಲ್ಲಿರ್ತಕ್ಕಂಥ ಕಾದಂಬರಿಗಳ ಸಂಖ್ಯೆ ಇದೆಯಲ್ಲ, ಚಿತ್ರೀಕರಣವಾಗಿರ್ತಕ್ಕಂಥ ಸಂಖ್ಯೆ ಈಗ ನನ್ನ ಹತ್ರ ಹೆಚ್ಚು ಕಮ್ಮಿ 5-6 ಚಿತ್ರಗಳ ಕಥೆಗಳ ರೈಟ್ಸ್ ಇದೆ ಸರ್. ನಿಮ್ಮ ಹತ್ರ ಹೇಳಬೇಕು ಅಂದ್ರೆ ಮಾಡೋಕ್ಕಾಗದೆ ಬಿಟ್ಟಿರೋದು. ಮಾಸ್ತಿಯವರ ಸುಬ್ಬಣ್ಣ ಅದಿದೆ. ಹಾಗೆ ಒಂದೊಂದೇ ಹೇಳಕ್ಕೆ ಹೋದ್ರೆ ಬೇಕಾದಷ್ಟು ಕಥೆಗಳಿವೆ ನಮ್ಮ ಹತ್ರ. ಆಮೇಲೆ ಇವ್ರದ್ದು ತಾರಸೂರ ರತ್ನ ಸಿಂಹಾಸನ, ಇದು ಎಲ್ಲದಕ್ಕೂ ದುಡ್ಡು ಕೊಟ್ಬಿಡ್ತೀವಿ, ದುಡ್ಡು ಕೊಟ್ಕೊಂಡಿದ್ದೀವಿ. ಅದರಿಂದಾಗಿ ಆ ರೈಟ್ಸ್ ನಮ್ಮ ಹತ್ರ ಇದೆ. ಏನು ಆಮೇಲೆ ಇವ್ರದ್ದು ಅನಾಥೆ ಇದೆ ನನ್ನ ಹತ್ರ. ಅದು ತೊಗೊಂಡು ಅದನ್ನು ಮಾಡೋಕ್ಕಲ್ಲಿ ಕೋರ್ಟ್ ಕೇಸ್ ಹಾಕ್ಬಿಟ್ರೆ ಯಾರು ಅನಾಥೆ ಮಾಡೋಕ್ಕೆ ಹೋದಾಗ. ಹೀಗೆ ನಮಗೆ ಕಾದಂಬರಿ ಪ್ರಿಯರು ನಾವು. ಆ ಥರ ಹಾಗೇನೆ ಹಾಗೇನೆ ಪುಟ್ಟಣ್ಣ ತುಂಬ ಕಾದಂಬರಿ ಪ್ರಿಯ ಅವನು. ಅದರಿಂದ ಅವನು ಅನೇಕ ಶುಭಮಂಗಲ, ಯಾವುದು ಮಸಣದ ಹೂವು, ಅದು ನನಗೆ ಎಲ್ಲರಿಗಿಂತ ಮುಖ್ಯವಾಗಿ ನಾನು ಜಾಸ್ತಿ ವೇಳೆ ತಗೊಳ್ಳಲ್ಲ. ಯಾಕೆಂದರೆ ಅವುಗಳ ಚಿತ್ರವನ್ನು ನೋಡಬೇಕು ಅನ್ನೋ ಒಂದು ಮಹದಾಸೆಯಿಂದ ಇದ್ದೀರಾ. ಅವನು ನಾವೊಂದೇ ಒಂದು ವಾಕ್ಯವನ್ನು ಹೇಳಿ ಪುಟ್ಟಣ್ಣನ ಬಗ್ಗೆ, ನನ್ನ ಅವನ ಸ್ನೇಹ ಬಹಳ ದಿವಸಗಳು. ಮತ್ತು ನನಗೆ ಒಂದೇ ಒಂದು ವಿಷಯ ಹೇಳಿದೆ ಅವನಿಗೆ. ಅವನು ಅಫ್ಕೋರ್ಸ್ ಇದು ಅವನು ಒಂದು ಕೊಂಚ ಏನು ಮಾಡ್ದ, ಸೆಟ್ಗಳಲ್ಲಿ ಒಂದು ಕೊಂಚ ಕಠಿಣವಾಗಿ ವರ್ತಿಸೋದಕ್ಕೆ ಶುರು ಮಾಡಿದ ಒಂದು ಸುದ್ದಿ ನನ್ನ ಕಿವಿಗೆ ಬಿದ್ದಾಗ ನಾನು ಪುಟ್ಟಣ್ಣನಿಗೆ ಹೇಳಿದೆ, ಪುಟ್ಟು ಬೇಡಮ್ಮ, ನಿನ್ನ ಸಕ್ಸಸ್ನ ನೀನು ತಲೆಗೆ ತಗೋಬೇಡ, ನೀನು ಸಕ್ಸಸ್ನ ಜೋಬಿಗೆ ತಗೊಳ್ಳೋಕೆ ಟ್ರೈ ಮಾಡು. ನಂತರ ಲೆಟ್ ಇಟ್ ಬಿಕಮ್ ಮನಿ. ನಿನ್ನ ಎಫಿಷಿಯನ್ಸಿ ಬಂದು ದುಡ್ಡಾಗಲಿ, ಅದು ಅಹಂಕಾರವಾಗಿ ತಲೆಗೆ ಹೋಗೋದು ಬೇಡ ಕಣ. ಹೇಗೆ ಹೇಳೋದು ಎಷ್ಟು ಕರೆಕ್ಟಾಗಿದೆ ಹಾಗೆ ಅಂತ ಹೇಳಿ ದೆನ್ ಈ ಟೋನ್ ಡೌನ್. ಅವನು ಕಮ್ಮಿ ಆಯಿತು, ಅವನ ಒಂದು ಬಿಹೇವಿಯರ್ ಕೊಂಚ ಕಮ್ಮಿ ಆಯಿತು ಸೆಟ್ಗಳಲ್ಲಿ. ಆ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪಿಸ್ಕೊಳ್ತಾ ಇದ್ದನು ಅಂತ ಕೇಳಿದೆ. ನನಗೆ ವಿಶ್ವನಾಥ್ ಅವರ ಬಗ್ಗೆ ಹೇಳಬೇಕು. ಕೋಪಿಸ್ಕೊತಾ ಇದ್ದ? ಹೇಳಿ ಸ್ವಾಮಿ, ತಪ್ಪೇನಿಲ್ಲ. ಯಾಕಂದ್ರೆ ಇದು ಅವನ ನೆನಪು. ಅದರಿಂದಾಗಿ ಏನು ಕೋಪಿಸ್ಕೊತಾ ಇದ್ರು ಅಂತ ಕೇಳಿದೆ ನಾನು. ಅವಾಗ ಹೇಳಿದೆ, ಯಾಕೆಂದರೆ ನಾನು ಅವನ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೆ, ಅವ್ರು ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದ. ಇಬ್ಬರ ಮನೆ ನನ್ನ ಬೈಲಾಪುರದಲ್ಲೇ ಇತ್ತು. ಅವರ ವೈಫು ನಮಗೆ ಹೊಟ್ಟೆ ಹಸ್ಕೊಂಡು ಹೋದಾಗೆಲ್ಲ ತಿಂಡಿ ಕೊಡ್ತಾಯಿದ್ರು, ಊಟ ಕೊಡ್ತಾಯಿದ್ರು. ಹಾಗೆ ನಾವು ಬೆಳೆದವ್ರು ಜೊತೆ ಯಾವಾಗೇ ಬೆಳೆದು ಒಂದು ಸ್ನೇಹ ಸಂಬಂಧ ನಮ್ಮಲ್ಲಿತ್ತು. ಆದರೆ ವೃತ್ತಿ ಬೇರೆ ಬೇರೆಯಾಗಿತ್ತು ಅಷ್ಟೇ. ಅವ್ರು ಹೇಳಿದಾಗೆ ನಾವು ಒಬ್ಬ ಹೀರೋನ ಇಟ್ಕೊಂಡು ನಾವು ಚಿತ್ರಗಳನ್ನ ಮಾಡ್ತಾಯಿದ್ವಿ, ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು. ಅವರು ಕಲ್ಪನಾ ಇಟ್ಕೊಂಡು ಚಿತ್ರಗಳನ್ನ ಮಾಡ್ತಾಯಿದ್ದ. ಹೀಗೆ ನಮ್ಮ ವೇಸ್ ಆರ್ ಡಿಫ್ರೆಂಟ್, ಬಟ್ ದಿ ಐಡಿಯಾ ವಾಸ್ ಈಕ್ವಲ್. ಅದರಿಂದಾಗಿ ನಾವು ಇಲ್ಲಿ ಒಂದು ವಿಷಯ, ಅವನ ಮೊದಲ ಚಿತ್ರ ಬೆಳ್ಳಿ ಮೋಡ ಅಂದರು. ದಟ್ ಬಿಕೇಮ್ ದಿ ಸಿಲ್ವರ್ ಲೈನಿಂಗ್ of his life. But his last picture was Masanada Hu. He ended where title idiyalla, it became what is parallel to his life. Belli modinda start ಆಗಿದ್ದು ಮಸಣದ ತನಕ ಜೀವನದ ಮಧ್ಯದ ಪಯಣ ಇದೆಯಲ್ಲ, ಅದು it is everlasting, evergreen, and to be ever remembered. Thank you. ಒಬ್ಬ ಶ್ರೇಷ್ಠ ನಿರ್ದೇಶಕ.